ಹಾಯ್ ವೀಕ್ಷಕರೇ, ನಾನು ನಿಮ್ಮ ಮಿಸ್ಟರ್ D250. ವೆಲ್ಕಮ್ ಟು ಅನದರ್ ವಿಡಿಯೋ. ಈ ವಿಡಿಯೋ ಯಾವುದ್ರ ಬಗ್ಗೆ ಅಂದರೆ, ನಮ್ಮ ಮೂಡಿಗೆರೆಯಲ್ಲಿ ಲೊಕೇಟ್ ಆಗಿರುವ ಒಂದು ಸತ್ಯದ ಘಟನೆ ಅಂತಲೇ ಹೇಳ್ತಾರೆ, ಒಬ್ಬರು ಕಟ್ಟುಕಥೆನ ಹೇಳ್ತಾರೆ, ಅಂಥ ಜಾಗಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು. ಸೊ ಅಲ್ಲಿ ಪ್ಲೇಸಿಗೆ ಹೋದಾಗ ಕೆಲವೊಬ್ರು ಒಂದೊಂಥರ ಕಥೆಗಳು ಹೇಳ್ತಿದ್ದಾರೆ. ನಾನು ಅಲ್ಲಿ ಲೋಕಲ್ ಪೀಪಲ್ಸ್ ಎಂಕ್ವೈರಿ ಮಾಡಿದಾಗ ಒಬ್ಬೊಬ್ರು ಒಂದು ಕತೆ ಹೇಳ್ತಿದ್ದಾರೆ. ಸೊ ನನಗೆ ಅದರಿಂದ ಏನು ಅರ್ಥ ಆಯ್ತು ಅಂದರೆ, ಅದು ನಂಬೋಕ್ಕೂ ಆಗ್ತಿಲ್ಲ ಆ್ಯಂಡ್ ನಮ್ದಲ್ಲಿ ಇರೋಕ್ಕೂ ಆಗ್ತಿಲ್ಲ. ಸೊ ಅದು ಏನಂತ ಈ ವಿಡಿಯೋದಲ್ಲಿ ನೋಡೋಣ. ಕಮಾನ್, ಲೆಟ್ಸ್ ಗೆಟ್ ಸ್ಟಾರ್ಟ್ ವಿಡಿಯೋ. ಕಮಾನ್, ಲೆಟ್ಸ್ ಗೋ. ಸೊ ಇದು ಬಿಡುಗದಲ್ಲಿ ಶಿವಾಜಿನಗರದಲ್ಲಿ ಬ್ಯಾಕ್ ಸೈಡ್ ಲೊಕೇಟ್ ಆಗಿರೋ ಪ್ಲೇಸು. ಇದೇನೋ ಒಂದು ಪವಾಡ ಸ್ಥಳ ಇದೆಯಂತೆ. ಅಲ್ಲಿಗೆ ನಮ್ಮ ಫ್ರೆಂಡೊಬ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ಹೋಗಿ ಕತೆ ಏನು ಅಂತ ತಿಳ್ಕೊಳ್ಳೋಣ ಹೋಗ್ತಾ ಇದ್ದೀವಿ. ಸೊ ಇವತ್ತು ಬೇರೆ ಮಹಾಲಯ ಅಮಾವಾಸ್ಯೆ ಅಂತಾರೆ. ನಾನು ಇಂಥ ಟೈಮಲ್ಲಿ ವಿಡಿಯೋ ಮಾಡ್ತಿದ್ದೀನಿ. ಏನೊಬ್ರು ಅಂತ ಯಾರು ಪ್ರಾರ್ಥನೆ ಮಾಡ್ಕೊತೀನಿ ಗುರು. ಈ ಕಥೆ ಎಲ್ಲಿಂದ ಶುರು ಆಗುತ್ತಂದರೆ, ಇಬ್ಬರು ದಂಪತಿಗಳು ಒಂದು ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಹೊರಟಿರ್ತಾರೆ. ಅಂದರೆ ಒಳ್ಳೆ ಚಿನ್ನಾಭರಣ ಹಾಕೊಂಡು ಹೊರಟಿರ್ತಾರೆ. ಹೆಂಡತಿಯ ಕುತ್ತಿಗೆಯಲ್ಲಿ ಡಾಬು, ಸರ, ನೆಕ್ಲೆಸ್ಸು, ಕಿವಿಯಲ್ಲಿ ಹಾಕೊಂಡು ಹೆಂಡತಿನೂ ಹೊರಟಿರ್ತಾಳೆ. ಸೊ ಅವರು ಪರ್ಟಿಕ್ಯುಲರಾಗಿ ಒಂದು ದಾರಿಯ ಮೂಲಕ ಒಂದು ಊರಿಗೆ ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಹೋಗಬೇಕು. ಆ ದಾರಿನೇ ಈ ಬಿಳುಗಳ, ಈ ಪ್ಲೇಸ್ ಏನಿದೆ. ಸೊ ಈ ಬಿಳುಗಳದಲ್ಲಿ ಈ ಹಾದಿಯ ಮೂಲಕ ಅವ್ರು ಹೋಗಬೇಕು. ಸೊ ಅವರು ಬರೋ ದಾರಿನ ತಿಳ್ಕೊಂಡು ಒಂದು ಕಳ್ಳರು ಪ್ಲ್ಯಾನ್ ಮಾಡಿರ್ತಾರಂತೆ. ಸೊ ಇವ್ರು ಬಂದ ಕೂಡ ಚಿನ್ನಾಭರಣ ಕಿತ್ಕೊಂಡು ನಾವು ಎಸ್ಕೇಪ್ ಆಗ್ಬೇಡ ಅಂತ ಕಳ್ಳರು ಪ್ಲ್ಯಾನ್ ಮಾಡಿರ್ತಾರಂತೆ. ಸೊ ಅದ್ರ ಪ್ರಕಾರನೇ ಅವ್ರ ದಂಪತಿಗಳು ಅವರು ರೋಡ್ ಥ್ರೂ ಬರ್ತಾರೆ. ಅವಾಗ ಗಂಡ ಮೂತ್ರ ವಿಸರ್ಜನೆ ಅಂತ ಒಂದು ಬದಿಗೆ ಹೋಗ್ತಾನೆ. ಈ ಕಡೆ ಹೆಂಡತಿ ಒಬ್ಬಳೇ ನಿಂತಿರ್ತಾಳಲ್ಲ, ಅವಾಗ ಕಳ್ಳರು ಏನು ಅಡಗಿ ಕೂತಿರ್ತಾರೆ. ಕಳ್ಳರು ಅಡಗಿ ಕೂತ ಕಳ್ಳರು ಸೊ ಹೆಂಡತಿಯ ತಲೆ ಕಡಿತಾರಂತೆ ಚಿನ್ನನ ಕಿತ್ಕೊಳ್ಳೋಕ್ಕೋಸ್ಕರ. ಸೊ ಅವಾಗ ಈ ಗಂಡ ಹಿಂದೆ ಏನಪ್ಪ ಸೌಂಡ್ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಆ ಹೆಂಡತಿ ಏನಾಗಿದೆ, ಕಲ್ಲಾಗಿ ಪರಿವರ್ತನೆ ಆಗಿದ್ದಾಳೆ. ರುಂಡ ಇಲ್ಲದ ಒಂದು ದೇಹ ಮಾತ್ರ ಅಲ್ಲಿದೆ. ಆ ದೇಹ ಏನಾಗಿದೆ, ಕಲ್ಲಾಗಿ ಪರಿವರ್ತನೆ ಆಗಿದೆ. ನೀವು ನೋಡ್ತಿರ್ಬೋದು ಗಾಯ್ಸ್, ಇದೇ ಆ ಜಾಗ. ಇಲ್ಲೇ ಆ ಶಿಲೆ ಇದೆ ನೋಡಿ. ಇಲ್ಲಿ ನಿಮಗೆ ಆ ಚೈನ್ ಕಾಣಿಸ್ತಿರ್ಬೋದು, ಡಾಬು, ಹಾಗೆ ಆ ಕುತ್ತಿಗೆಲ್ಲ ಒಂದು ಸರ ಇದೆಯಲ್ಲ ಕಾಣಿಸ್ತಿರ್ಬೋದು. ಇದು ಒಂದು ನೈಜ ಮಹಿಳೆ, ನಿಜವಾದ ಮಹಿಳೆ ದೇಹ ಅಂತ ಕೆಲವೊಬ್ರು ಹೇಳ್ತಿದ್ದಾರೆ. ಇಲ್ಲ, ಕೆಲವೊಂದು ಕಡೆ ಇದೊಂದು ಶಿಲೆ ಅಷ್ಟೇ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಕತೆ ಹೇಳೋ ಪ್ರಕಾರ ತಲೆ ಇಲ್ಲ, ದೇಹ ಮಾತ್ರ ಇದೆ. ದೇಹದಲ್ಲಿ ನೋಡಿ ಆ ಸರ ಕಾಣಿಸ್ತಿರ್ಬೋದು, ಆ ಡಾಬು ಕಾಣಿಸ್ತಿರ್ಬೋದು, ಚಿನ್ನಾಭರಣ ನಿಮ್ಗೆ ಕಾಣಿಸ್ತಿದೆಯಾ. ಇಲ್ಲಿ ಪೂಜೆಗಳು ಆಗ್ತವೆ. ಸೊ ಇದು ಇಲ್ಲಿರೋ ಒಂದು ಘಟನೆ. ಕೆಲವರು ಇದು ನಿಜ ಅಂತ ಹೇಳ್ತಾರೆ, ಕೆಲವರು ಸುಳ್ಳು ಅಂತ ಹೇಳ್ತಾರೆ. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಅದನ್ನ ಆ ಕಡೆಗೆ ಈ ಕಲ್ಲಿದೆ, ಅರ್ಧ ಕಲ್ಲು, ಅದನ್ನ ಆ ಕಡೆ ಅರ್ಧ ಒಂದು ಮುಂಜುದ್ದು ಒಂದು ಕಲ್ಲಾಗಿದೆ ಕೊಳಿಂದ. ಅವತ್ತು ಯಾರ್ಯಾರ ಹುಡುಕ್ರಿ ಮಾರೆ, ನಾನು ಮತ್ತೊಬ್ಬರೆಲ್ಲ ಸಿಕ್ಲಿಲ್ಲ. ಅಲ್ಲೇ ಉಂಟಂತೆ, ಅದ್ರ ಹಿಂದ್ಗಡೆ ಕಲ್ಲಿದೆ, ಅಲ್ಲೇ ಕೋಳಿ ಮುಂಜಾಗಿ ಕಲ್ ಮೇಲೆ ಕಲ್ಲ. ಅದೊಂದು ಮೂರ್ತಿ, ಹೆಣ್ಣಿನ ಮೂರ್ತಿ. ಸೊ ಅದರ ದೇಹ ಮಾತ್ರ ಇದೆ, ತಲೆಭಾಗ ಇಲ್ಲ. ತಲೆಭಾಗ ಧರ್ಮಸ್ಥಳ ಇದೆಯಲ್ಲ ಅಲ್ಲಿ ಲೀನ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಬಟ್ ಎಕ್ಸಾಕ್ಟಾಗಿ ಏನು ಎತ್ತ ಅಂತ ಗೊತ್ತಿಲ್ಲ. ಸೊ ಇದೇ ಥರ ವಿಡಿಯೋಗೋಸ್ಕರ ನನ್ನ ಫಾಲೋ ಮಾಡಿ. ನಿಮ್ಮ ಸುಖವನ್ನು ಬಯಸೋ ಸುಕುಮಾರ ಪುರುಷ. ಐ ಆಮ್ ಮಿಸ್ಟರ್ D250. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ ಗೈಸ್. ದೇವ್ರ ಮಕ್ಕ ಪಳ್ಳಿ ಒಳ್ಳೆ ಮಾಡ್ತಾ ಅಂತ ಹೇಳ್ಕೊಂಡು ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಚಿಯರ್ಸ್ ಅಪ್ ಗಾಯ್, ಬೈ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.